ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟ್ ಲವ್. ಇವತ್ತು ನಾನು ಬಂದಿದ್ದೀನಿ ಮುರುಡೇಶ್ವರಗೆ. ಸೊ ಮುರುಡೇಶ್ವರದಲ್ಲಿರುವಂಥ ಫೇಮಸ್ ಮುರುಡೇಶ್ವರ ಟೆಂಪಲ್, ಹಾಗೆ ಇಲ್ಲಿರೋ ಬೀಚು ಇವೆಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ದಿನದಲ್ಲಿ ಏನೇನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನೋಡೋಣ. ಇನ್ನು ಮುರುಡೇಶ್ವರ ಟೆಂಪಲ್ ಟೈಮಿಂಗ್ ನೋಡೋದಾದರೆ ಮಾರ್ನಿಂಗ್ 6 AM to 1 PM ವರೆಗೂ ಇರುತ್ತೆ. ಹಾಗೆ ಈವ್ನಿಂಗ್ ಬಂದು 3 PM to 8:15 ವರೆಗೂ ಈ ಟೆಂಪಲ್ ಓಪನಲ್ಲಿರುತ್ತೆ. ಇನ್ನು ದೇವಸ್ಥಾನ ಹತ್ರನೇ ತುಂಬಾ ಹೋಟೆಲ್ಸ್ಗಳಿದೆ ಸ್ಟೇ ಆಗೋದಕ್ಕೆ ಅಂತ ಹೇಳಿ. ಎಲ್ಲವೂ ಕೂಡ ವಾಕಬಲ್ ಡಿಸ್ಟೆನ್ಸ್ಗಳಿದೆ. ಸೊ ನಿಮಗೆ ಕನ್ವೀನಿಯೆಂಟ್ ತಕ್ಕಂಗೆ ನೀವು ಇಲ್ಲಿ ಬುಕ್ ಮಾಡ್ಕೊಬೋದು. ಈಗ ತಾನೇ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ನೆಕ್ಸ್ಟು ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಇದು ತುಂಬ ಫೀಟ್ ಹೈಟ್ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ಹೈಟಲ್ಲಿ ಹೇಗಿದೆ ಮುರುಡೇಶ್ವರ ಅಂತ ನೋಡ್ಬೋದು. ಸೊ ಈ ಲಿಫ್ಟಲ್ಲಿ ಹೋಗೋದಕ್ಕೆ ಪರ್ ಹೆಡ್ 20 ರೂಪೀಸ್ ತೊಗೋತಾರೆ. ಸೊ ಈ ಹೈಟಲ್ಲಿ ಹೋಗಿ ಮುರುಡೇಶ್ವರ ವ್ಯೂನ ನೋಡ್ಬೋದು, ಅದು ಹೇಗಿರುತ್ತೆ ಅಂತ ನೋಡೋಣ. ಇನ್ನು ಈ ಮುರುಡೇಶ್ವರ ಗೋಪುರಂ ಟೈಮಿಂಗ್ ಬಂದು ಮಾರ್ನಿಂಗ್ 6 AM to 8:30 PM ವರೆಗೂ ಕೂಡ ಇರುತ್ತೆ. ನಾವು 18th ಫ್ಲೋರಲ್ಲಿರೋ ರಾಜಗೋಪುರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಗೆ ಬಂದಾಗ ಇಷ್ಟು ಹೈಟಿಂದ ಒಳ್ಳೆ ವ್ಯೂಸ್ನ ನೋಡ್ಬೋದು. ಇಲ್ಲಿ 4 ವ್ಯೂ ಪಾಯಿಂಟ್ಸ್ಗಳಿದೆ. ಒಂದು ಶಿವನ ಸ್ಟ್ಯಾಚು ನೋಡ್ಬೋದು, ಹಾಗೆ ಇನ್ನೊಂದು ಕಡೆ ಮುರುಡೇಶ್ವರದ ಸಿಟಿನ ವ್ಯೂ ನೋಡ್ಬೋದು, ಇನ್ನೊಂದು ಕಡೆ ಬೀಚ್ ವ್ಯೂ ನೋಡ್ಬೋದು. ಪ್ಲೇಸ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ 3 to 4 ವ್ಯೂ ಪಾಯಿಂಟ್ಸ್ಗಳನ್ನ ಮಾಡಿದ್ದಾರೆ. ಸೊ ಒಂದೊಂದು ಸೈಡ್ಗೆ ಹೋದಾಗಲೂ ಒಂದೊಂದು ನೋಡ್ಬೋದು. ಸೊ ನಾವು ಇವಾಗ ಇಲ್ಲಿಂದ ಸಿಟಿ ವ್ಯೂನ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಫುಲ್ಲು ನಾವು ನೋಡ್ತಿರ್ಬೋದು, ತೆಂಗಿನ ಮರಗಳಿಂದ ಫುಲ್ಲು ಕವರ್ ಆಗಿದೆ. ಒಂದು ಸೈಡಲ್ಲಿ ಸಿಟಿ ಸೆಂಟರಿಂದ ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ. ಅದು ಮುರುಡೇಶ್ವರ ಎಂಟ್ರೆನ್ಸ್. ಇದು ನಾವು 18th ಫ್ಲೋರಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಸಖತ್ತಾಗಿದೆ ಪ್ಲೇಸ್ ಅಂತೂ ನೋಡೋದಕ್ಕೆ. ಇದೊಂದು ಬೆಸ್ಟ್ ವ್ಯೂ ಅಂತಾನೆ ಹೇಳ್ಬೋದು. 18th ಫ್ಲೋರಲ್ಲಿ ನಿಂತ್ಕೊಂಡು ನಾವು ಶಿವನ ಸ್ಟ್ಯಾಚು ನೋಡ್ತಾ ಇದ್ದೀವಿ. ಬ್ಯಾಕ್ ಸೈಡಲ್ಲಿ ಒಂದು ಸಿ ವ್ಯೂ. ವಾವ್, ನೋಡೋದಕ್ಕೊಂದು ತುಂಬಾ ಚೆನ್ನಾಗಿದೆ. ನನಗಂತೂ ಇಲ್ಲಿಂದ ಈ ವ್ಯೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ. ನಾವು ವೀಕೆಂಡ್ಸಲ್ಲಿ ಬಂದಿದ್ದರಿಂದ ಸ್ವಲ್ಪ ರಶ್ ಜಾಸ್ತಿ ಇತ್ತು. ಸೊ ಈ ಗೋಪುರಂನ ನೋಡೋದಕ್ಕೆ ನಾವು 30 minutes ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದ್ವಿ. ಮುರುಡೇಶ್ವರ ಟೆಂಪಲ್ಲು ಹಾಗೆ ರಾಜಗೋಪುರನ ನೋಡ್ಕೊಂಬಂದೆ. ರಾಜಗೋಪುರದಲ್ಲಿ 18th ಫ್ಲೋರ್ ಇದೆ. ಸೊ 18th ಫ್ಲೋರ್ ಮೇಲೆ ನಿಂತ್ಕೊಂಡು ಬೀಚ್ ವ್ಯೂ ಮತ್ತು ಮುರುಡೇಶ್ವರ ಸಿಟಿ ವ್ಯೂ ಹೇಗಿದೆ ಅಂತೆಲ್ಲ ನೋಡ್ಕೊಂಬಂದೆ. ಅದೊಂದು ತುಂಬಾ ಚೆನ್ನಾಗಿತ್ತು. ಯಾವುದೇ ಡ್ರೋನ್ ಬೇಕಾಗಿಲ್ಲ, ಅಷ್ಟು ಸಖತ್ತಾಗಿರೋಂಥ ವ್ಯೂನ ನಾವು ಮೊಬೈಲಲ್ಲಿ ಎತ್ತಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಇವಾಗ ನಾನು ಅಲ್ಲಿರೋವಂಥ ಲಾರ್ಜೆಸ್ಟ್ ಶಿವ ಸ್ಟ್ಯಾಚುನ ನೋಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಅದು ಯಾವ ಥರ ಇದೆ ಅಂತ ನೋಡೋಣ. ಹಾಗೆ ಅಲ್ಲಿ ಒಂದು ಮ್ಯೂಸಿಯಂ ಕೂಡ ಮಾಡಿದ್ದಾರೆ. ರಾವಣನ ಸ್ಟೋರಿ ಏನಿದೆ ಅದನ್ನೆಲ್ಲ ಸ್ಟ್ಯಾಚುಸ್ ಎಲ್ಲ ಮಾಡಿ ಅಲ್ಲಿ ಸ್ಟೋರಿ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದು ಕೂಡ ನೋಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಯಾವ ಥರ ಇದೆ ಅಂತ ನೋಡೋಣ. ಈಗ ನಾನು ಸೆಕೆಂಡ್ ಲಾರ್ಜೆಸ್ಟ್ ಶಿವ ಸ್ಟ್ಯಾಚುನ ನೋಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಆ ಸ್ಟ್ಯಾಚು ಯಾವ ಥರ ಇದೆ ಅಂತ ನೋಡೋಣ. ಏನಿಲ್ಲಿ ಸ್ಟ್ಯಾಚು ನೋಡ್ತಾ ಇದ್ದೀವಿ ಅದು ರಾವಣ. ಓಕೆ, ರಾವಣ ಬಂದು ಶಿವನ ಹತ್ರ ತಪಸ್ಸು ಮಾಡಿ ಶಿವಲಿಂಗವನ್ನು ತೊಗೊಂಡು ಹೋಗ್ತಾ ಇರ್ತಾನೆ. ಆ ಲಿಂಗವನ್ನು ಲಂಕೆಗೆ ತೊಗೊಂಡು ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಗೋಕರ್ಣದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಅಲ್ಲಿದ್ದಂಥ ಒಂದು ಹುಡುಗನಿಗೆ ಲಿಂಗವನ್ನು ಕೊಟ್ಬಿಟ್ಟು ಅಲ್ಲೇ ಕೈಯಲ್ಲೇ ಹಿಡ್ಕೊ ಕೆಳಗಡೆ ಇಡಬೇಡ ಅಂತ ಹೇಳಿ ಹೋಗ್ತಾನೆ. ಆ ಒಂದು ದೃಶ್ಯ ಏನಿದೆ, ಆ ಒಂದು ಸ್ಟ್ಯಾಚುನ ಇಲ್ಲಿ ಈ ಥರ ಮಾಡಿಟ್ಟಿದ್ದಾರೆ. ರಾವಣನ ಕತೆ ನೀವು ಕೇಳಿರ್ತೀರ. ರಾವಣ ಒಮ್ಮೆ ಶಿವನ ತಪಸ್ಸು ಮಾಡಿ ಶಿವನಿಂದ ಆತ್ಮಲಿಂಗವನ್ನು ತೊಗೊಂಡು ಅವ್ರ ತಾಯಿಗೋಸ್ಕರ ಕೊಡೋಣ ಅಂತ ಹೇಳಿ ಲಂಕೆಗೆ ಹೋಗ್ತಾ ಇರ್ತಾನೆ. ಹೋಗಬೇಕಾದ್ರೆ ಇಲ್ಲಿ ಸಮುದ್ರವನ್ನು ನೋಡ್ತಾನೆ. ಅಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಅಲ್ಲೇ ಹೋಗ್ತಿದ್ದ ಒಬ್ಬ ಹುಡುಗನ ಕರೆದು, ಈ ಲಿಂಗವನ್ನು ನಿನ್ನ ಹತ್ರ ಇಟ್ಕೊಂಡಿರು, ಯಾವುದೇ ರೀತಿಲೂ ಕೆಳಗಡೆ ಇಡಬೇಡ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆ ಹುಡುಗ ಏನಿದ್ದಾನೆ, ಆ ಹುಡುಗ ಬೇರೆ ಯಾರೂ ಅಲ್ಲ, ಅದು ಗಣೇಶ ಗೊತ್ತು, ಅವನು ಅತಿ ಬುದ್ಧಿವಂತ. ಆತ್ಮಲಿಂಗವನ್ನು ಅವನು ತೊಗೊಂಡು ಹೋಗಬಾರ್ದು ಅನ್ನೋ ಒಂದು ರೀತಿಲಿ ಒಂದು ಷರತ್ತನ್ನು ಹಾಕ್ತಾನೆ. ನಾನು 3 ಏಳ್ಸೋ ವರ್ಷದಲ್ಲಿ ನೀನು ಬೇಗ ಸ್ನಾನ ಮಾಡ್ಕೊಂಡು ಬರಬೇಕು. ಒಂದು ವೇಳೆ ನೀನು ಬರಲಿಲ್ಲ ಅಂತ ಹೇಳಿದ್ರೆ ನಾನು ಈ ಲಿಂಗವನ್ನು ನಾನು ಇಲ್ಲೇ ಇಟ್ಬಿಡ್ತೀನಿ ಅಂತ. ಲಿಂಗನೇನಾದರೂ ಅಲ್ಲೇ ಇಟ್ಬಿಟ್ರೆ
ಅದು ಅಲ್ಲೇ ಪ್ರತಿಷ್ಠಾಪನೆ ಆಗಿಬಿಡುತ್ತೆ. ಹಾಗಾಗಿ ಆ ಲಿಂಗವನ್ನು ಶ್ರೀಲಂಕಾಕ್ಕೆ ತೊಗೊಂಡು ಹೋಗೋದಕ್ಕಾಗೋದಿಲ್ಲ. ಆದರೆ ರಾವಣ ಸ್ನಾನ ಮಾಡ್ಕೊಂಡು ಬರೋದು ತಡ ಆಗಿಬಿಡುತ್ತೆ. ಆಗ ಗಣೇಶ ಏನು ಮಾಡ್ತಾನೆ, ಆ ಲಿಂಗವನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡಿಬಿಡ್ತಾನೆ. ಆಗ ಏನಾಗುತ್ತೆ, ರಾವಣ ಕೋಪಗೊಂಡು ಗಣೇಶನಿಗೆ ಹೊಡೆಯೋಕ್ಕೆ ಬರ್ತಾನೆ. ಸೊ ಆ ಟೈಮಲ್ಲಿ ಗಣೇಶ ಕಲ್ಲಾಗಿಬಿಡ್ತಾನೆ. ಹಾಗೆ ಲಿಂಗ ಕೂಡ ಅಲ್ಲೇ ಪ್ರತಿಷ್ಠಾಪನೆ ಆಗಿಬಿಡುತ್ತೆ. ಮುರುಡೇಶ್ವರಕ್ಕೆ ಹೋಗಿ ಟೆಂಪಲ್ನೆಲ್ಲ ವಿಸಿಟ್ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ನೆಕ್ಸ್ಟು ಮುರುಡೇಶ್ವರ ಬೀಚ್ಗೆ ಬಂದು ಇಲ್ಲಿ ಬೋಟ್ ರೈಡ್ಗೆ ಹೋಗ್ತಾ ಇದ್ದೀವಿ. ಸೊ ಸ್ಪೀಡ್ ಬೋಟ್ ತೊಗೊಂಡಿದ್ದೀವಿ. ಪರ್ ಹೆಡ್ 300 ರುಪೀಸ್ ತೊಗೊತಾರೆ. ಇದು ಒಂಥರ ಸಖತ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಎಷ್ಟು ದೂರ ಬಂದುಬಿಟ್ಟು ಅದನ್ನು ಬೋಟ್ ರೈಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬೋಟ್ ರೈಡ್ ತೊಗೊಂಡು ಹೋಗ್ತಾ ಇದ್ದೀವಿ. ಇದ್ರ ಜೊತೆಗೆ ಇಲ್ಲಿ ನೇತ್ರಾಣಿ ಐಲ್ಯಾಂಡ್ ಕೂಡ ಇದೆ. ನೀವೇನಾದರೂ ಇಲ್ಲಿ ಬಂದಾಗ ಬೋಟ್ ರೈಡ್ ಜೊತೆಗೆ ನೀವು ಏನೋ ಸ್ಕೂಬಾ ಡೈವಿಂಗ್ ಕೂಡ ಮಾಡ್ಬೋದು. ಈ ಸ್ಪೀಡ್ ಬೋಟಲ್ಲಿ ಜೊತೆಗೆ ಸ್ನಾನ ಕೂಡ ಮಾಡ್ಬೋದು. ನೀವು ಇನ್ನೇನಾದರೂ ಬಂದಾಗ ಇಲ್ಲಿ ನೇತ್ರಾಣಿ ಐಲ್ಯಾಂಡ್ ಕೂಡ ಇದೆ. ಸೊ ಸ್ಕೂಬಾ ಡೈವಿಂಗ್ ಇಷ್ಟಪಡೋರು ಅದು ಕೂಡ ಮಾಡ್ಬೋದು. ಅದನ್ನು ಕೂಡ ಸಪ್ರೇಟಾಗಿ ಕರ್ಕೊಂಡೋಗಿ ಸ್ಕೂಬಾ ಡೈವಿಂಗ್ ಕೂಡ ಮಾಡ್ತಾರೆ. ನೀವೇನಾದರೂ ಮುರುಡೇಶ್ವರ ಟೆಂಪಲ್ ಹಾಗೆ ಇರೋ ಬೀಚ್ನ ವಿಸಿಟ್ ಮಾಡ್ತಾ ಇದ್ದರೆ ಇಲ್ಲಿರೋಂಥ ಇನ್ನೊಂದು ನೇತ್ರಾಣಿ ಐಲ್ಯಾಂಡ್ ಅಂತ ಇದೆ. ಸೊ ನಿಮಗೇನಾದರೂ ಸ್ಕೂಬಾ ಡೈವಿಂಗ್, ಸ್ನೋ ಕಿಲ್ಲಿಂಗ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲೇ ನೇತ್ರಾಣಿ ಅಡ್ವೆಂಚರ್ಸ್ ಅಂತ ಹೇಳಿ ಇದೆ. ಸೊ ಅವರಲ್ಲಿ ಸ್ನೋ ಕಿಲ್ಲಿಂಗು, ಸ್ಕೂಬಾ ಡೈವಿಂಗು ಈ ಥರ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ನಾವಿಲ್ಲಿ ಸ್ಕೂಬಾ ಡೈವಿಂಗ್ ಡ್ರೈವ್ ಮಾಡಿದ್ವಿ. ಇದು ಪರ್ ಹೆಡ್ 5500 ಅಂತ ಹೇಳಿ ಚಾರ್ಜ್ ಮಾಡಿದ್ರು. ಹಾಗೆ ಇಲ್ಲಿರುವಂಥ ನೇತ್ರಾಣಿ ಐಲ್ಯಾಂಡಲ್ಲಿರೋ ಸ್ಕೂಬಾ ಡೈವಿಂಗ್ ಬಂದು ಇಂಡಿಯಾದಲ್ಲಿರುವಂಥ ಒನ್ ಆಫ್ ದಿ ಬೆಸ್ಟ್ ಸ್ಕೂಬಾ ಡೈವಿಂಗ್ ಅಂತ ಹೇಳಿ ಕರೀತಾರೆ. ನೀವೇನಾದರೂ ಇಲ್ಲಿ ಬಂದಾಗ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ಮುರುಡೇಶ್ವರ ಬೀಚ್ಗೆ ಬಂದು ಸ್ಪೀಡ್ ಬೋಟಲ್ಲಿ ಆಡಿದ್ವಿ. ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು. ನಾರ್ಮಲ್ ಬೋಟಿಂಗಿಂದ ಸ್ಪೀಡ್ ಬೋಟ್ ಒಂಥರ ಮಜಾ ಕೊಡುತ್ತೆ. ಸಖತ್ ಸ್ಪೀಡಾಗಿ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ವಾಟ್ರೆಲ್ಲ ಮೈ ಮೇಲೆ ಬರ್ತಾ ಇರುತ್ತೆ. ಸ್ಲೀಪರ್ ಮುರುಡೇಶ್ವರನ ವಿಸಿಟ್ ಮಾಡಿದಾಗ ಇಲ್ಲಿ ಏನೇನೆಲ್ಲ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು, ಹಾಗೆ ಏನೇನೆಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.